ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ನಾವು ನನ್ನ ಮಗಳ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಒಂದು ಬ್ಲಾಗ್ ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ. ಫಸ್ಟ್ ನಮ್ಮ ಮನೆಯವರು ನಾನು ಸರ್ಪ್ರೈಸ್ ಇಟ್ಲಿ ಗಿಫ್ಟ್ ತುಂಬ ದೊಡ್ಡದಲ್ಲ, ಅವಳಿಗೆ ಏನು ಖುಷಿ ಕೊಡುತ್ತೆ ಆ ಥರ ಗಿಫ್ಟ್ಸ್ನ ಎಲ್ಲ ತಂದಿದ್ವಿ. ಅದನ್ನೆಲ್ಲ ಅವಳಿಗೆ ಸರ್ಪ್ರೈಸ್ ಆಗಿ ತೋರಿಸಿದ್ವಿ. ಸ್ವಲ್ಪ ಚಾಕ್ಲೇಟ್ಸ್ ಅವಳಿಗೆ ಇಷ್ಟ ಆಗುವಂಥದ್ದು ಅದೆಲ್ಲ ತೊಗೊಂಬಂದಿದ್ವಿ. ಅದನ್ನೆಲ್ಲ ಕೊಟ್ವಿ ಮನೆಯಲ್ಲೇ. ಆ್ಯಕ್ಚುಲಿ ಇಷ್ಟೇ ನಾವು ಸರ್ಪ್ರೈಸ್ ಅಂತ ಅವಳು ಅಂದ್ಕೊಂಡಿದ್ಲು. ಬಟ್ ಆದರೆ ನಾವು ಇನ್ನೂ ಸಮಥಿಂಗ್ ಪ್ಲ್ಯಾನ್ ಮಾಡಿದ್ವಿ. ಏನಂತಂದರೆ ಅವಳಿಗೂ ಗೊತ್ತಿರಲಿಲ್ಲ ಎಲ್ಲ ಥರ ಚಿಕ್ಕ ಚಿಕ್ಕ ಐಟಮ್ಸ್ ಅವಳು ಏನೇನು ಇಷ್ಟಪಡ್ತಾಳೆ. ಸಣ್ಣ ಪಿಂಗ್ ಪಾಂಗ್ ಬಾಲ್ ಇದನ್ನು ಮತ್ತು ಕೀ ಚೈನ್ ಇದನ್ನು ನಾವು ಏನೂ ಬಿಟ್ಟಿರಲಿಲ್ಲ, ಎಲ್ಲದನ್ನು ತೊಗೊಂಡು ಬಂದ್ವಿ. ಆ ಬ್ರೇಸ್ಲೆಟ್ಸು ಎಲ್ಲ ಅವಳಿಗೆ ತುಂಬ ಇಷ್ಟ. ಆ ಥರದ ಕ್ಲಿಪ್ಸು, ಸಣ್ಣ ಕ್ಲಿಪ್ಸು ಅದೆಲ್ಲ ತುಂಬ ಇಷ್ಟ ಅವಳಿಗೆ. ಅದನ್ನೆಲ್ಲ ತೊಗೊಂಡು ಬಂದಿದ್ವಿ ನಾವು. ಅದನ್ನೆಲ್ಲ ಕೊಟ್ಟಾದಮೇಲೆ ಆಚೆ ಕರ್ಕೊಂಡು ಹೋಗುವಂಥ ಪ್ಲ್ಯಾನ್ ಇತ್ತು. ಅದನ್ನು ಅವಳಿಗೆ ಹೇಳಿರಲಿಲ್ಲ. ಆಚೆ ಕರ್ಕೊಂಡು ಹೋಗೋದು ಅನ್ನೋದು ಅವಳ ಇಮ್ಯಾಜಿನೇಷನಲ್ಲೂ ಇರಲಿಲ್ಲ. ನಾವು ಫಸ್ಟೇ ಎಲ್ಲ ಪ್ಲ್ಯಾನ್ ಮಾಡಿ ಆಚೆ ಕರ್ಕೊಂಡು ಹೋಗೋಕ್ಕೆಲ್ಲ ರೆಡಿ ಮಾಡಿದ್ವಿ. ಸೊ ಕಾರ್ ಬಂತು, ಅವಳು ಎಕ್ಸೈಟ್ ಆಗಿದ್ಲು ಎಲ್ಲಿ ಕರ್ಕೊಂಡು. ಜಸ್ಟ್ ನಮಗೆ ಹಾಗೆ ಒಂದು ಎಲಿಫೆಂಟ್ ಸಿಕ್ತು, ಅದರ ಆಶೀರ್ವಾದ ಕೂಡ ತೊಗೊಂಡ್ಲು. ನೆಕ್ಸ್ಟು ನಾವು ಎಲ್ಲಿ ಬಂದ್ವಿ ಅಂತ ನೀವೇ ನೋಡಿ. ಒಂದು ಮಾಲ್ಗೆ ಎಂಟ್ರಿ ಆದ್ವಿ. ಸೊ ಇಲ್ಲಿ ಅವಳು ಕೇಳ್ತಾಯಿದ್ಲು ಯಾಕೆ ಬಂದಿದ್ದೀವಿ ನಾವಿಲ್ಲಿ ಅಂತ. ಹೇಳ್ತೀವಿ ಬಾ ಅಂತ ಹೇಳಿದ್ವಿ. ಸೊ ಅಲ್ಲಿ ಹೋಗಿದಾಗ ಅವಳು ತುಂಬ ಖುಷಿಯಾಗಿದ್ಲು. ಮಾಲಿಗೆಲ್ಲ ಕರ್ಕೊಂಬಂದರು, ಬೇರೆ ಊರಿಗೆ ಬಂದ್ವಿ ಅಂತೇಳಿ. ಅಲ್ಲಿ ಏನಾಯಿತು, ಸ್ವಲ್ಪ ನಮಗೊಂದು ಅವಕಾಶ ಸಿಕ್ತು ಒಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ. ಏನಂದರೆ ಸಣ್ಣ ಮಕ್ಕಳು ಯಾರ್ಯಾರು ಎಜುಕೇಷನ್ ಬಿಟ್ಟಿರ್ತಾರೆ ಅವ್ರಿಗೆ ನಾವು ಸ್ವಲ್ಪ ಏನಾದರೂ ಡೊನೇಟ್ ಮಾಡಿದ್ರೆ ಅವ್ರನ್ನ ಕರ್ಕೊಂಡೋಗಿ ಅವರು ಎಜುಕೇಷನ್ ಮಾಡಿಸ್ತಾರೆ ಅಂತ ಹೇಳಿ. ಸೊ ಇದು ಬರ್ಡೇ ದಿನವೇ ಸಿಕ್ಕಿದ್ದು, ಅಲ್ಲಿ ಖುಷಿ ಆಯಿತು. ಆ್ಯಂಡ್ ಒನ್ಸ್ ಎಲಿಫೆಂಟ್ ಸಿಕ್ಕಿದ್ದು ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಇದು ಕೂಡ ಇನ್ನೂ ಖುಷಿ ಆಯಿತು. ಈ ಥರದ್ದು ಯಾವುದಾದ್ರೂ ಒಂದು ಕೆಲಸ ಆದರೂ ನಮ್ಮ ಮಗಳ ಕೈಲಿ ಮಾಡಿಸ್ಬೇಕು ಅಂತ ನಮಗೆ ಆಸೆ ಇತ್ತು. ಅದು ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ನೆಕ್ಸ್ಟು ಅವಳನ್ನ ನೀನಿಗೇನು ಬೇಕೋ ಅದು ಶಾಪ್ ಮಾಡು ಅಂತ ಹೇಳಿದ್ವಿ. ಬಡ್ಜೆಟ್ ಎಲ್ಲ ಏನೂ ಹೇಳಿಲ್ಲ, ಅಂಥದ್ದು ಏನು ಮಕ್ಕಳು ತೊಗೊಳ್ಳಲ್ಲ. ಇನ್ನೇನು ತೊಗೋತಾರೆ, ಅವ್ರಿಗೆ ಇಷ್ಟ ಆಗೋ ಅಂಥ ಏನಾದರೂ ಸ್ನ್ಯಾಕ್ಸು ಇಲ್ಲಾಂದರೆ ಸ್ಟೇಷನರಿ ನೋಡ್ತೀನಿ ಅಂತ. ಅವಳಿಗೆ ತುಂಬ ಇಷ್ಟ ಬುಕ್ಸು, ಪೆನ್ಸು, ಈ ಪೆನ್ಸಿಲ್ಸು ಅದೆಲ್ಲ ತುಂಬ ಇಷ್ಟ ಅವಳಿಗೆ. ಸೊ ಅದನ್ನು ನೋಡ್ತೀನಿ ಅಂತ ಹೇಳಿ ಹೋದ್ಲು. ನೋಡಿದೆ. ಅದರಲ್ಲಿ ಏನೇನಿದೆ? ರೆಡ್ ಪೆನ್ನು, ಬ್ಲ್ಯಾಕ್ ಪೆನ್ನು, ಬ್ಲೂ ಪೆನ್ ಇದೆ. ರೆಡ್ ಪೆನ್ ಒಂದೇ ಒಂದಿದೆ. ಬೇಕಾದೀಗ ನೋಡೋಣ. ರೆಡ್ ಪೆನ್ ಜಾಸ್ತಿ ಇದೆ. ಎಲ್ಲದರಲ್ಲೂ ಒಂದೇ ಇದೆ. ಹಾಂ 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 ಈ ಥರ ಎರಡು ಪೇಪರ್ ಇಟ್ಕೊಂಡು ಚಾಕ್ಲೇಟ್ ಒಂದು ನಾನು ಒಂದು ಫಿಟ್ ಮಾಡಿದ್ರೆ ಅದು ನನಗೆ ಪಾಪ ಚಿಪ್ಸ್ ತೊಗೊಳ್ಳ, ಚಾಕ್ಲೇಟ್ ತೊಗೊಳ್ಳ. ನೆಕ್ಸ್ಟು ಹಾಗೆ ಸ್ವಲ್ಪ ಬಟ್ಟೆ ನೋಡೋಣ ಅಂತ ಮೇಲೆ ಬಂದ್ಲು. ಮೇಲ್ಗಡೆ ತುಂಬ ಚೆನ್ನಾಗಿತ್ತು ಟೀ ಶರ್ಟ್ಸು ಎಲ್ಲನೂ. ಅವಳಿಗೆ ಏನು ಬೇಕೋ ಅದನ್ನೇ ಸೆಲೆಕ್ಟ್ ಮಾಡೋಕ್ಕೆ ಬಿಟ್ಟೆ, ನಾನೇನೂ ಹೇಳಲಿಲ್ಲ. ಸಿಕ್ಕ ಅದಾದಮೇಲೆ ಸಾಫ್ಟಿ ನೋಡಿದ್ಲು ತೊಗೊಳ್ಳೋಣ ಅಂತ. ಏನು ಹೇಳಿದೆ? ಹೇಳಿಲ್ಲ. ಒಂದು ಚಾಕ್ಲೇಟು ಮತ್ತು ಎರಡು ವೆನಿಲಾ ಪ್ಲಸ್ ಎರಡು ಒಂದು ಚಾಕ್ಲೇಟ್. ಅಷ್ಟೇ ಬೋಲ ಬಿಟ್ಟು ಸ್ಕ್ರೀನ್ ಬರ್ಡ್ಸ್ ನೋಡ್ದ ನೋಡಲ್ಲಿ. ನೆಕ್ಸ್ಟು ಫುಡ್ ಲಾಂಚ್ಗೆ ಹೋಗೋಣ ಅಂತ ಕರ್ಕೊಂಡ್ರೆ. ಅವಳಿಗೆ ಯಾವಾಗಲೂ ಪಿಜ್ಜಾ ಮತ್ತು ಬ್ಯಾಸ್ಕಿನ್ ರಾಬಿನ್ಸ್ ನೂಡಲ್ಸ್ ಇಷ್ಟ. ಈ ಸತಿ ಪಿಜ್ಜಾನಲ್ಲಿ ಅವಳಿಗೆ ಏನೇನು ಬೇಕೋ ಅದೆಲ್ಲ ಅವಳೇ ಆರ್ಡ್ರ್ ಮಾಡಿದ್ಲು. ಎಲ್ಲ ತೊಗೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ. ಚೆನ್ನಾಗಿದೆಯಾ? ನೆಕ್ಸ್ಟು ಒಂದು ಮೂವಿ ಬುಕ್ ಮಾಡಿದ್ವಿ. ಹಿಂದಿನ ದಿವಸನೇ ಬುಕ್ ಮಾಡಿದ್ವಿ, ಅವಳಿಗೆ ಗೊತ್ತಿಲ್ಲ. ಅವಳಿಗೆ ಯಾವಾಗಲೂ ಸಸ್ಪೆನ್ಸು ಅಥವಾ ಹಾರರ್ ಮೂವಿ ಇಷ್ಟ ಆಗುತ್ತೆ. ಸೊ ಒಂದು ದೃಶ್ಯಂ 3 ಇತ್ತು ಅಲ್ಲಿ ಐನಾಕ್ಸಲ್ಲಿ, ಹಂಗಾಗಿ ದೃಶ್ಯಂ 3ನ ಬುಕ್ ಮಾಡಿದ್ವಿ. ಅದನ್ನು ಕೂಡ ತುಂಬ ಅವಳಿಗೆ ಖುಷಿ ಕೊಡ್ತು. ಸರ್ಪ್ರೈಸಾಗಿ ಬುಕ್ ಮಾಡಿದ್ದು, ಅವಳಿಗೆ ತುಂಬ ಖುಷಿ ಕೊಡ್ತು. ಬಂಗಾರಿ, ಯಾವುದು ಮೂವಿಗೆ ಬಂದಿರೋದು ನಾವು? ಮೂವಿ ಹೆಸರು ಗೊತ್ತಿಲ್ಲ. ದೃಶ್ಯಂ 3.
ಯಾವ ಲ್ಯಾಂಗ್ವೇಜಲ್ಲಿ? ಕನ್ನಡ. ಹ್ಯಾಪಿನಾ? ನೀನು 1, 2 ನೋಡಿದ್ಯಾ? ಹಂಗಾದ್ರೆ 3 ಅರ್ಥ ಆಗುತ್ತೆ. ಸರಿ ಆಯ್ತು. ನಡಿ. ಯಾವ ಸೀಟು? G12, 13, 14. ನೋಡಿ ನಡಿ. ವಾವ್, first ನಾವೇ. ನಾವೇ ಫಸ್ಟ್. ಮಾಡೋ 13, 14. ನೆಕ್ಸ್ಟು ಒಂದು ರೆಸ್ಟೋರೆಂಟಲ್ಲಿ ಬರ್ಡೇನ ಫಸ್ಟ್ ರಿಸರ್ವ್ ಮಾಡಿದ್ವಿ, ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ. ಇದು ಅವಳಿಗೆ ಗೊತ್ತೇ ಇರಲಿಲ್ಲ. ಒಂದು ಚಿಕ್ಕ ಕೇಕ್ ಆರ್ಡ್ರ್ ಮಾಡಿದ್ವಿ. ನೆಕ್ಸ್ಟು ಫುಡ್ಸ್ನ ಜಾಸ್ತಿ ತೊಗೊಳಕ್ಕಾಗಲ್ಲ ಅಂತ. ಈ ಸೆಲೆಬ್ರೇಷನ್ ಕೂಡ ಅವಳಿಗೆ ತುಂಬಾ ಎಂಜಾಯ್ ಮಾಡಿದ್ಲು, ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಈ ಆ್ಯಂಬಿಯನ್ಸ್ ಹೇಗಿದೆ ಹೋಟೆಲ್ದು ಅಂತ ನೋಡೋಕ್ಕೆ ಹೋದಳು. ಆ್ಯಕ್ಚುಲಿ ಇಲ್ಲಿ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆ ಸೀಟಿಂಗ್ಸ್ ಎಲ್ಲ ತುಂಬ ನ್ಯಾಚುರಲ್ ಆಗಿತ್ತು, ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿತ್ತು ಕೂತ್ಕೊಳ್ಳಿಕ್ಕೆ. ಅವಳು ಎಲ್ಲ ಸೀಟ್ಸಲ್ಲೂ ಒಂದ್ಸತಿ ಕೂತು ಎದ್ದು ನೋಡಿದಾಳೆ ಎಲ್ಲಿ ಕೂತ್ಕೋಬೇಕು ಅಂತ ಹೇಳಿ. ಲಾಸ್ಟಲ್ಲಿ ಇನ್ನೊಂದು ಪೋರ್ಷನ್ ಹೋಗಿ ನೋಡಿದ್ವಿ, ಅಲ್ಲಿ ಆಚೆ ಕಡೆ ವ್ಯೂ ಎಲ್ಲ ಕಾಣೋ ಥರ ಇತ್ತು. ಸೊ ಇಲ್ಲಿ ಕೂತ್ಕೊಂಡು ಆರ್ಡ್ರ್ ಮಾಡೋಣ ಅಂತ ಫಸ್ಟು ಟ್ಯಾಕೋಸ್ ಆರ್ಡ್ರ್ ಮಾಡಿದ್ವಿ. ಇದು ಪ್ಯಾನ್ ಏಷ್ಯನ್ ರೆಸ್ಟೋರೆಂಟು. ಸೊ ಟ್ಯಾಕೋಸ್ ಫಸ್ಟ್ ಕೊಟ್ಟರು, ತುಂಬಾ ಟೇಸ್ಟಿಯಾಗಿತ್ತು ಟ್ಯಾಕೋಸು. ಅವಳಿಗೆ ಟ್ಯಾಕೋಸ್ ಅಂದರೆ ಕೂಡ ತುಂಬಾ ಇಷ್ಟ. ಇದನ್ನು ಟ್ಯಾಕೋಸ್ನ ಎಂಜಾಯ್ ಮಾಡಾದಮೇಲೆ ಇಲ್ಲಿ ಸ್ವಲ್ಪ ಫೇಮಸ್ ಅಂದರೆ ಪಾನಿಪುರಿ ಶಾರ್ಟ್ಸ್, ಅದು ಕೂಡ ಆರ್ಡ್ರ್ ಮಾಡಿದ್ವಿ. ಇದು ಶಾರ್ಟ್ಸ್ನ ಪಾನಿಪುರಿನ ಈ ಥರ ಟ್ಯೂಬಲ್ಲಿ ಇಟ್ಟು ಪಾನಿ ಕೊಟ್ಟಿರ್ತಾರೆ, ಇದನ್ನು ಹಾಕ್ಕೊಂಡು ಎಂಜಾಯ್ ಮಾಡಿದ್ವಿ. ಇದೆಲ್ಲ ಮುಗಿದ್ಮೇಲೆ ನಾವು ಊರಿಗೆ ಹೋಗೋ ಪ್ಲ್ಯಾನಿಂಗ್ ಇತ್ತು, ಬಿಕಾಸ್ ನಮಗೆ 2 hours ಜರ್ನಿ ಇತ್ತು. ಸೊ ಇಲ್ಲಿಂದ ನೆಕ್ಸ್ಟು ನಾವು ಊರ ಕಡೆ ಸ್ಟಾರ್ಟ್ ಆದ್ವಿ. ಹೋಪ್ ಯು ಲೈಕ್ ದ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್.